ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನವರಾತ್ರಿಯ ಮೊದಲನೇ ದಿನದ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನವರಾತ್ರಿಯ ಮೊದಲನೇ ದಿನ. ಶೈಲಪುತ್ರಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇವತ್ತು ಒಂದು ಸಣ್ಣ ವಿಡಿಯೋನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇವರು ನನ್ನ ದೊಡ್ಡಪ್ಪ. ಇವರಿಗೆ ಇವತ್ತು ಸನ್ಮಾನ ಮಾಡಲಾಯಿತು. ಅವರ ಸೊಸೈಟಿಯಲ್ಲಿ ಊರಿನ ಸುತ್ತಮುತ್ತಲು ಇರುವ ಜನರು ಸುಮಾರಷ್ಟು ಜನರಿಗೆ ಸನ್ಮಾನ ಮಾಡಿದ್ದಾರೆ. ಅದರಲ್ಲಿ ನಮ್ಮ ದೊಡ್ಡಪ್ಪ ಒಬ್ಬರು ಇದ್ದಾರೆ. ದೊಡ್ಡಪ್ಪನ ಹತ್ರ ದೀಪ ಒಂದು ಬೆಳಗಿಸಿ, ಜ್ಯೋತಿಯನ್ನು ಬೆಳಗಿಸಿ ಮತ್ತು ಅವರಿಗೆ ಸನ್ಮಾನ ಶಾಲನ್ನು ಹೊದಿಸಿ ಈ ಥರ ಮಾಲೆಯನ್ನೆಲ್ಲ ಹಾಕಿ ಒಂದು ಸನ್ಮಾನ ಮಾಡಿದ್ದಾರೆ. ಒಳ್ಳೆ ಕೃಷಿಕರು ಅಂತ, ತುಂಬ ವರ್ಷದಿಂದ ಸೊಸೈಟಿಯಲ್ಲಿ ಒಂದು ಒಳ್ಳೆ ಸೇವೆಯನ್ನು ಸಲ್ಲಿಸಿದವರು, ತಮ್ಮ ಕೃಷಿಗೋಸ್ಕರ ತುಂಬ ದುಡಿದವರು ಅಂತ ಒಂದು ಸಣ್ಣ ಸನ್ಮಾನ ಆಯಿತು. ಒಂದು ಸಣ್ಣ ವಿಡಿಯೋ ಇದು. ತುಂಬ ಹೆಮ್ಮೆಯ ವಿಷಯ. ಇವರು ನನ್ನ ಸ್ವಂತ ದೊಡ್ಡಪ್ಪ, ನಮ್ಮ ತಂದೆ ಅಣ್ಣ ಅಂತ ಹೇಳಲಿಕ್ಕೆ ಇನ್ನೂ ಒಂದು ಹೆಮ್ಮೆಯ ವಿಷಯ. ಅದು ನವರಾತ್ರಿ ದಿನ, ಇವತ್ತಿನ ದಿನ, ಒಳ್ಳೆಯ ದಿನ ಇಂಥ ಒಂದು ಅವರಿಗೆ ಒಂದು ಸನ್ಮಾನ ಮಾಡಲಾಗಿದೆಯಲ್ಲ. ಅವರು ಜ್ಯೋತಿಯನ್ನು ಬೆಳಗಿಸಿ ಅವರಿಗೆ ಒಂದು ಸನ್ಮಾನ ಮಾಡಿದ್ದಾರೆ. ಮತ್ತು ಅವರು ಒಂದು ದೊಡ್ಡ ಪುರೋಹಿತರು ಅಂತ ಅವರಿಗೆ ತುಂಬ ಗೌರವ ಇದೆ. ಒಂದು ಸನ್ಮಾನ ಮಾಡಿದ್ದು ಒಂದು ಭಾಳ ಖುಷಿಯ ವಿಷಯ. ಇದು ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲರಿಗೂ ನಮಗೆ ಖುಷಿಯ ವಿಷಯ. ಒಂದು ಸನ್ಮಾನ ದೊಡ್ಡದೋ ಸಣ್ಣದೋ ಅದು ಒಂದು ನಮಗೆ ಒಂದು ಗೌರವ, ಒಂದು ಹೆಮ್ಮೆಯ ವಿಷಯ ಅಲ್ವಾ. ಯಾರಿಗೇ ಆಗಲಿ ಒಂದು ಇಂಥ ಸನ್ಮಾನ ಸಿಕ್ತು ಅಂದರೆ ಎಷ್ಟು ಖುಷಿಯಾಗುತ್ತೆ. ಇವರಿಗೆ ಇಂಥದ್ದು ಭಾಳಷ್ಟು ಸನ್ಮಾನ ಸಿಕ್ಕಿದೆ. ಇದು ಮೊದಲನೇದಲ್ಲ, ಹೀಗೆ ಇನ್ನೂ 4-5 ಸರಿ ಈ ಥರ ಸನ್ಮಾನ ಮಾಡಿದ್ದಾರೆ. ನನಗಂತೂ ಭಾಳ ಖುಷಿಯಾಯಿತು ನಮ್ಮ ದೊಡ್ಡಪ್ಪಂಗೆ ಈ ಥರ ಒಂದು ಸನ್ಮಾನ ಸಿಕ್ಕಿದ್ದಕ್ಕೆ. ಒಳ್ಳೆಯ ಒಂದು ಪುರೋಹಿತರು, ಒಳ್ಳೆಯ ಒಂದು ಒಬ್ಬ ಇವರು ಅಂತ ಕೃಷಿಕರು ಅಂತ ಹೇಳಲಿಕ್ಕೆ ಒಂದು ಭಾಳ ಹೆಮ್ಮೆ ಆಗುತ್ತೆ. ಇಷ್ಟನ್ನು ನಾನು ಇವತ್ತಿನ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ತರೋಣ ಅಂತ ತಂದೆ. ಜಾಸ್ತಿ ಏನು ದೊಡ್ಡ ವಿಡಿಯೋ ಅಲ್ಲ. ನಿಮಗೆ ಹೇಗೆ ಅನ್ನಿಸ್ತು? ನೀವು ಅಭಿನಂದನೆ ಅಂತ ಸಲ್ಲಿಸಿ ನನ್ನ ಖುಷಿಯಲ್ಲಿ ನೀವು ಪಾಲ್ಗೊಳ್ಳಿ ಅಂತ ನಾನು ಈ ವಿಡಿಯೋನ, ಒಂದು ಸಣ್ಣ ವಿಡಿಯೋನ ಹಾಕಿದ್ದೀನಿ. ನನಗೆ ಈಗ ಸಂಜೆಗೆ ನನಗೆ ವಿಡಿಯೋ ಸಿಕ್ತು, ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತೊಮ್ಮೆ ನಿಮಗೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ದೊಡ್ಡಪ್ಪ. ತುಂಬ ಹೆಮ್ಮೆಯ ವಿಷಯ. ನಮಗೆಲ್ರಿಗೂ, ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.